ಬೇಗ ಬೇಗ ರೆಡಿ ಆಗ್ಬೇಕು ಎಲ್ಲ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವದುರ್ಗಿಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಚೇತನಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ, ಹಾಗೆ ನಿಮಗೆಲ್ಲರಿಗೂ ಕೂಡ ನಂಬಿಕೆ ಇರುವಂತಹ ಎಲ್ಲ ದಿವ್ಯ ಚೇತನಗಳಿಗೆ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಸೊ ಈ ದಿನದ ಕ್ಲಾಸ್ ಅಲ್ಲಿ ನಾವು ನೀರಿನ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಇಡೀ ನಮ್ಮ ಈ ಒಂದು ಪೃಥ್ವಿಯನ್ನು ನಾವು ನೋಡಿದಾಗ ಒಂದು 75 ಭಾಗದಷ್ಟು ನೀರಿನಿಂದ ಆವೃತವಾಗಿದೆ. ಸಾರಿ, 75 ಭಾಗ ನೀರಿಂದ ಆವೃತ ಆಗಿದೆ. ಕೇವಲ 25% ಭಾಗ ಭೂಮಿಯಿಂದ ಆವೃತಗೊಂಡಿದೆ. ಹೌದಲ್ಲ? ಸೊ ಅಂತ ಹೇಳಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಯಾವುದಿದೆ? ನೀರು ಇದೆ. ಭೂಮಿಯ ಪ್ರಮಾಣ ಹೇಗಿದೆ? ಕಡಿಮೆ ಇದೆ. ಹಾಗೆ ನಮ್ಮ ಶರೀರದಲ್ಲಿಯೂ ಕೂಡ ಅದೇ ರೀತಿಯಾದಂತ ರಚನೆ ಆಗಿದೆ. 80 ಅಥವಾ 75% ಅಷ್ಟು ಈ ಬ್ಲಡ್ಸ್ ಗಳಿಂದ, ರಕ್ತದಿಂದ ತುಂಬಿದೆ. ಪೂರ್ತಿ ಶರೀರ ಮೇಲಿಂದ ಕೆಳಗಡೆವರೆಗೂ ಕೂಡ ಅತಿಯಾಗಿ ಹೆಚ್ಚು ರಕ್ತದಿಂದನೇ ತುಂಬಿರುವಂತದ್ದು. ಇನ್ನು 25 ಭಾಗ ಏನಿದೆ? ಮೂಳೆಗಳು, ಮಾಂಸಖಂಡಗಳಿಂದ ತುಂಬಿದೆ. ನಮ್ಮ ಶರೀರವೂ ಕೂಡ ಅದೇ ರೀತಿಯಲ್ಲಿ ನಮಗೆ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ, ಕ್ರಿಯೇಟ್ ಆಗಿದೆ ನಮ್ಮದು. ಒಂದು ವಿಷಯ ನಮ್ಗೆ ಕ್ಲಿಯರ್ ಆಗಿದೆ, ಹೌದಲ್ವಾ? ಸೊ ಈಗ ಮತ್ತೊಂದು ಯಾವುದು ಅಂತ ಹೇಳಿದ್ರೆ, ಈ ನೀರಿಗೆ ನೆನಪಿನ ಶಕ್ತಿ ಇದೆ ನೋಡಿ. ಅದು ತುಂಬಾ ಇಂಪಾರ್ಟೆನ್ಸ್ ಆಗಿರುವಂತೆ. ನಾವು ಏನ್ ಹೇಳ್ತೀವೋ, ನಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆಯೋ ಅದೆಲ್ಲವನ್ನು ಕೂಡ ಗ್ರಹಿಸುವಂತಹ ಆ ಚೈತನ್ಯವನ್ನ, ಶಕ್ತಿಯನ್ನ ಹಿಡಿದುಕೊಳ್ಳುವಂತ ಒಂದು ಶಕ್ತಿ ಆ ನೀರಿಗೆ ಇರುತ್ತೆ. ಅದು ಯಾವಾಗ್ಲೂ ಇರುತ್ತೆ. ನಾವು ಏನ್ ಹೇಳ್ತೀವೋ, ನಮ್ ಸುತ್ತ ಏನ್ ನಡೀತಾ ಇದೆ, ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಅದು ಯಾವ್ದಕ್ಕೆ ದೇರ್ ಇಸ್ ನೋ ಡಿಫ್ರೆನ್ಸ್ ಅಟ್ ಆಲ್. ಅದ್ ಎಲ್ಲವನ್ನೂ ಕೂಡ ಅದು ಹಿಡಿದಿಟ್ಕೊಳ್ಳುತ್ತೆ ನೋಡಿ. ಅದ್ಭುತವಾದಂತಹ, ಅಂದ್ರೆ ಆ ನೆನಪಿನ ಶಕ್ತಿ. ಅದಕ್ಕೋಸ್ಕರನೇ ನೋಡಿ, ಸೊ ನಾವು ದೇವಸ್ಥಾನಗಳಲ್ಲಾಗಿರ್ಬೋದು, ನಾವು ಸ್ನಾನಗಳನ್ನ ಮಾಡಿದ್ರೆ, ನಾವು ತೀರ್ಥ ಸ್ನಾನವನ್ನ ಮಾಡ್ತೀವಿ, ತೀರ್ಥವನ್ನ ತಗೊಳ್ತೀವಿ, ಹಾಲಲ್ಲಿ ಅಭಿಷೇಕವನ್ನ ಮಾಡ್ತೀವಿ. ಅಂದ್ರೆ ಆ ಒಂದು ದ್ರವ ರೂಪದಲ್ಲಿ ಇರುವುದನ್ನ ನಾವು ಹೆಚ್ಚು ಉಪಯೋಗವನ್ನ ನಾವು ಮಾಡ್ತೀವಿ. ಕಾಶಿ ತೀರ್ಥವನ್ನ ಕೊಡ್ತೀವಿ, ಸಂಗಮದಲ್ಲಿ ಹೋಗಿ ನಾವು ಸ್ನಾನವನ್ನ ಮಾಡ್ತೀವಿ. ಅದೇ ಹಾಗೆ ಆ ನೀರನ್ನ ನಾವು ಅಭಿಮಂತ್ರಿಸಿ, ಅಂದ್ರೆ ಆ ಕಾಶಿ ತೀರ್ಥವನ್ನ ನಾವು ಮಂತ್ರಿಸಿ, ನಾವು ಮೋಕ್ಷವನ್ನ ನಾವು ಸಾಯುತ್ತ ಸಮಯದಲ್ಲೂ ಕೂಡ ನಾವು ಕೊಡ್ತೀವಿ ಅವರಿಗೆ. ನಾವು ತೀರ್ಥವನ್ನ ನಾವು ಅಭಿಮಂತ್ರಿಸಿ ನಾವು ತೀರ್ಥವನ್ನ ನಾವು ಉಪಯೋಗ ಮಾಡ್ತೀವಿ. ನಮ್ಮ ಋಷಿ ಮುನಿಗಳನ್ನ ನೋಡ್ಬೇಕು, ಅವರ ಕಮಂಡಲದಲ್ಲೂ ಕೂಡ ಏನಿರುತ್ತೆ ಯಾವಾಗ್ಲೂ
ಅವರು ವರವನ್ನ ಕೊಡ್ಬೇಕಾದ್ರಿ, ಶಾಪವನ್ನ ಕೊಡ್ಬೇಕಾದ್ರಿ, ಏನಾದ್ರೂ ಹೇಳ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ ಹೇಳಿ, ಆ ನೀರನ್ನ ತಗೊಂಡು ಅವರ ಮಾತಿನಲ್ಲಿ ಅವ್ರು ಏನ್ ನುಡಿತಾರೋ ಅದು ಶಾಪವಾಗಾದ್ರೂ ನಮ್ಗೆ ಕನ್ವರ್ಟ್ ಆಗುತ್ತೆ. ನಮಗೆ ವರ ಬೇಕಂದ್ರೆ ವರನೂ ಕೂಡ ನಮ್ಗೆ ಸಿಗುತ್ತೆ. ಅಷ್ಟು ಅದ್ಭುತವಾದಂತ ಒಂದು ಚೈತನ್ಯದ ಶಕ್ತಿ ನಮ್ಮ ನೀರಿಗೆ ಇದೆ. ಇದು ನಮ್ಮ ಋಷಿ ಮುನಿಗಳು ನಮ್ಮ ಪರಂಪರೆಯಲ್ಲಿ ನಮ್ಗೆ ಎಲ್ಲರಿಗೂ ಕೂಡ ಇದನ್ನು ತಿಳಿಸ್ಕೊಟ್ಬಿಟ್ಟಿದ್ದಾರೆ ಅಲ್ವಾ. ಮತ್ತೆ ನಾವೇನ್ ಮಾಡ್ತೀವಿ ನೋಡಿ, ಸಾವಿರುವಂತ ಮನೆಯಲ್ಲೂ ಕೂಡ ನಾವು ನೀರನ್ನ ಕುಡಿಯೋಲ್ಲ. ಅವರ ಮನೆಯಲ್ಲೂ ಕೂಡ ಅಡಿಗೆಯನ್ನ 11 ದಿನಗಳ ಕಾಲ ಅವರು ಅಡಿಗೆಯನ್ನ ಮಾಡೋಲ್ಲ. ಯಾಕೆ ಹೇಳಿ? ಅಲ್ಲಿ ದುಃಖದ ವಾತಾವರಣ ಇರುತ್ತೆ. ನಮ್ಮ ಮನೆಯನ್ನ ನೋಡಿದಾಗ ನಮ್ಮ ಮನೆಯಲ್ಲೂ ಕೂಡ ಹೆಚ್ಚಿನ ಭಾಗ ಯಾವ್ದ್ರಿಂದ ತುಂಬಿದೆ ಹೇಳಿ? ಅಡಿಗೆ ಮನೆಯಲ್ಲಿ ಹೋಗ್ಲಿ, ಸ್ನಾನದ ಮನೆಯಲ್ಲಿ ನೋಡಿ, ಫ್ರಿಡ್ಜ್ ಅಲ್ಲಿ ನೋಡಿ, ನಾವು ಹೆಚ್ಚು ಕುಡಿಯೋದು ಯಾವ್ದನ್ನ? ಲಿಕ್ವಿಡ್ಸ್ ಅಲ್ವಾ ನಾವು ಕುಡಿಯೋದು. ಆ ಶೋಕದಲ್ಲಿರುವಂತವರ ಮನೆಯಲ್ಲಿ ಎನರ್ಜಿ ಏನಾಗಿರುತ್ತೆ ಹೇಳಿ? ಅದು ಯಾವುದೇ ರೀತಿಯಾದಂತ ಭೇದ ಭಾವದಿಂದ ಅಲ್ಲ. ಅವ್ರು ಆ ಜಾತಿ ಈ ಜಾತಿ ಆ ಆ ಆ ಭಾವನೆ ಅದಂತೂ ಅಲ್ವೇ ಅಲ್ಲ. ಅಲ್ಲಿ ಎನರ್ಜಿ ಏನಾಗಿದೆ? ಆ ದುಃಖದ ಕಳೆದುಕೊಂಡಿರುವಂತಹ ಒಂದು ಲೋ ಎನರ್ಜಿ ವೈಬ್ರೇಷನ್ಸ್ ಇರುತ್ತೆ. ಆ ನೀರನ್ನ ಕುಡಿದಾಗ ಏನಾಗುತ್ತೆ? ನಮ್ಮ ಒಳಗಡೆ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ನಮ್ಮ ಎನರ್ಜಿ ವೈಬ್ರೇಷನ್ಸ್ ಬದಲಾವಣೆ ಆಗುತ್ತೆ. ಅದಕ್ಕೆ ಈಗ್ಲೂ ಕೂಡ ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಅವರ ಮನೆಯಲ್ಲಿ ಅಡಿಗೆನೇ ಮಾಡೋಲ್ಲ. 11 ದಿನ ತನಕ ಬೇರೆ ಬೇರೆಯವರೆಲ್ಲ ಬೇರೆ ಮನೆಯಿಂದ ಮಾಡಿ ಅವ್ರಿಗೆ ಊಟವನ್ನ ತಂದ್ಕೊಡ್ತಾರೆ ನೋಡಿ. ಎಷ್ಟು ಅದ್ಭುತವಾದಂತ ಒಂದು ಅದರ ಒಳಗಡೆ ಒಂದು ಸೀಕ್ರೆಟ್ ಅನ್ನ ರಹಸ್ಯವನ್ನ ನಮ್ಗೆ ಇಟ್ಟಿದೆ. ನಾವ್ ಅದನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡ್ಬಿಟ್ಟಿದೀವಿ ನಾವ್ ಅದನ್ನ. ಸೊ ಇದನ್ನ ಹೇಳಿರೋದಲ್ಲ, ಡಾಕ್ಟರ್ ಮುಸ್ರು ಮುಟ್ಟೋ ಅಂತ ಇದ್ದಾರೆ, ಫಾರಿನ್ ಅವರು ಇದರ ಬಗ್ಗೆ ಸಂಶೋಧನೆಯನ್ನ ಮಾಡಿದ್ದಾರೆ. ಇದನ್ನೇ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತೇಳಿ ಇದನ್ನೂ ಒಂದು ಸಪರೇಟ್ ಕೋರ್ಸ್ ಆಗಿ ನಾವು ಕಲ್ಸ್ಕೊಡ್ತಾ ಇದ್ದಾರೆ. ಸೊ ಆ ಒಂದು ಅವರು ಕೂಡ ಅದನ್ನ ತೀರಾ ಡೀಟೇಲ್ ಆಗಿ ಎಷ್ಟು ಮೈನ್ಯೂಟ್ ಆಗಿ ಅದನ್ನ ರಿಸರ್ಚ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅದನ್ನ ಆಶ್ಚರ್ಯ ಆಗುತ್ತೆ ನಮ್ಗೆ. ನಾನೀಗ ಶೇರ್ ಮಾಡ್ತೀನಿ ನೋಡಿ, ಆ ಸ್ಕ್ರೀನ್ ಅನ್ನ ನಿಮ್ಗೆ ಕಾಣಿಸುತ್ತಿದೆಯಾ? ಕಾಣಿಸ್ತಾ ಇದೆಯಾ ನಿಮ್ಮೆಲ್ಲರಿಗೂ? ಸೊ ನೀರನ್ನ ಅದ್ರ ಜೊತೆ ನಾವು ಮಾತಾಡ್ತಾ ಇದ್ದಾಗ, ನಾವು ಮಂತ್ರಗಳನ್ನ ಹೇಳಿದಾಗ ಅದು ಯಾವ ರೀತಿಯದು ಅದರಲ್ಲಿರುವಂತ ಒಂದು ಅಣುವಿನಲ್ಲಿರುವಂತ ಧಾತುಗಳು ಬದಲಾವಣೆ ಆಗುತ್ತೆ ನೋಡಿ. ಮೊದಲನೇದು ಏನು ಗೊತ್ತಾ? ಧನ್ಯವಾದಗಳು, ಥ್ಯಾಂಕ್ ಯು ಅಂತ ಅರ್ಪಣೆ ಮಾಡಿದಾಗ ಆ ನೀರನ್ನ ಇಟ್ಕೊಳ್ಳೋದು, ಅದಕ್ಕೆ ಥ್ಯಾಂಕ್ಸ್ ಹೇಳೋದು. ನೀನ್ ನನಗೆ ಸಹಾಯ ಮಾಡಿದ್ಯಾ, ನೀನ್ ಇರೋದ್ರಿಂದ ನಾನು ಬದುಕ್ತಾ ಇದ್ದೀನಿ, ನೀ ಇರೋದ್ರಿಂದ ನನ್ನ ಜೀವನವಾಗಿದೆ ಅಂತ ಹೇಳೋದಕ್ಕೆ ನಾವು ಅದಕ್ಕೆ ಧನ್ಯವಾದಗಳನ್ನ ಥ್ಯಾಂಕ್ಸ್ ಅನ್ನ ಹೇಳಿದಾಗ ಅದು ನೋಡಿ, ಅದರ ಶೇಪ್ ನೋಡು, ಒಳಗಡೆ ಅದು ಮೈಕ್ರೋಸ್ಕೋಪ್ ಅಲ್ಲಿ ಅದನ್ನ ನೋಡೋದು ಅಂತದನ್ನ ಅದು ನೋಡಿ ಎಷ್ಟು ಚೆನ್ನಾಗಿ ಬದಲಾವಣೆ ಆಗಿದೆ. ನೆಕ್ಸ್ಟ್ ಇನ್ನೊಂದು ವಿಸ್ಡಮ್, ನೀನು ಜ್ಞಾನವಂತ ಅಂತ ಹೇಳಿದಾಗ ನೋಡಿ, ಆ ನೀರಿನ ಜೊತೆಗೆ ನಾವು ಮಾತಾಡಿದಾಗ ಮೆಮೊರಿ ಅನ್ನೋದು ಹಿಡಿದು ನೋಡಿ ಅದು ಯಾವ ರೀತಿ ಬದಲಾವಣೆ ಆಗಿದೆ. ಇದು ಸತ್ಯದ ಮಾತುಗಳನ್ನ ಆಡಿದಾಗ, ಸತ್ಯ ನೀನು, ನಿತ್ಯ ನೀನು ಅಂತ ಹೇಳಿದಾಗ, ಎಟರ್ನಲ್, ಅನಂತ ನೀನು ಅಂತ, ಅಖಂಡ, ನೀರಿಲ್ದೆ ಈ ಸೃಷ್ಟಿನಲ್ಲಿ ನೀರಿಲ್ದೆ ಏನೂ ಇಲ್ಲ ನೋಡಿ. ಯು ಆರ್ ದ ಏಂಜಲ್, ನೀನು ದೇವದೂತ, ನೀನು ದಿವ್ಯ ಶಕ್ತಿ ಅಂತ ನೀರಿಗೆ ಹೇಳಿದಾಗ ನೋಡಿ ಅದ್ರ ಶೇಪ್ ನೋಡಿ ಯಾವ ರೀತಿ ಬದಲಾವಣೆ ಇದೆ. ನಾನು ಇದನ್ನ ಪ್ರೀತಿಸ್ತೇನೆ, ಐ ಲವ್ ಯು ಸೋ ಮಚ್ ನೋಡಿ, ಹೂವಿನ ತರ ಎಷ್ಟು ಚೆನ್ನಾಗಿ ಅದು ಅರಳಿದೆ. ನೀನು ಪೀಸ್ಫುಲ್, ನೀನು ಶಾಂತಿ ಅಂತ ಹೇಳಿದಾಗ ನೋಡಿ ಅದು ತನ್ನದೇ ಆದಂತ ಎಷ್ಟು ಚೆನ್ನಾಗಿರುವಂತ ಒಂದು ಒಂದು ಡಿಸೈನ್ ಅನ್ನ ತಗೊಂಡಿದೆ ಅಂತೇಳಿ.
ಅದೇ ನೀರಿಗೆ ನಾವು ಯು ಫೂಲ್, ನೀನ್ ದಡ್ಡ, ನೀನು ಅಜ್ಞಾನ, ನೀನು ನನಗೇನು ಉಪಯೋಗ ಇಲ್ಲ ಅಂತ ನಾವು ಬೈದಾಗ, ತಿರಸ್ಕಾರ ಮಾಡಿದಾಗ ನೋಡಿ ಅದು ನೀರು ಅದು ಯಾವ ರೀತಿ ಶೇಪನ್ನ ಪಡ್ಕೊಂಡಿದೆ ನೋಡಿ. ಇದು ನೀನ್ ಸರಿ ಇಲ್ಲ, ನೀನು ವೇಸ್ಟು, ನೀನು ಉಪಯೋಗಕ್ಕಿಲ್ಲ, ಅನಾಲಯಕ್ಕೂ ಅಂತ ನಾವು ಸಿಕ್ಕಂತ ಬೈದಾಗ, ಇದು ನೋಡಿ ಆ ನೀರಲ್ಲಿ ನೋಡಿ ಎಷ್ಟು ಯಾವ ರೀತಿಯಾದ ಬದಲಾವಣೆ ಆಗಿದೆ ಅಂತ. ನೀನು ಸರಿ ಇಲ್ಲ, ನೀನು ಇವಿಲ್, ನೀನು ಉಪಯೋಗನೇ ಇಲ್ಲ, ನೀನು ವೇಸ್ಟ್ ಅಂತ ಹೇಳಿದಾಗ, ಕೆಲವೊಂದು ನೀರುಗಳು ಪೊಲ್ಯೂಟೆಡ್ ಆಗಿರುತ್ತೆ ನೋಡಿ, ಅಂದ್ರೆ ಕೊಳತೋಗಿರುತ್ತೆ, ನೀರು ವಾಸನೆ ಬರ್ತಾ ಇರುತ್ತೆ, ಸರಿ ಇರಲ್ಲ. ಅಂತ ನೀರುಗಳನ್ನ ಪರೀಕ್ಷೆ ಮಾಡಿದಾಗ ನೋಡಿ, ಆ ಪ್ರಾರ್ಥನೆನೇ ಮಾಡಿರೋದಿಲ್ಲ ನೀರಿಗೆ. ಇದು ನೋಡಿ ಕೆಟ್ಟ ನೀರಿದು, ಅಂದ್ರೆ ಪ್ರಾರ್ಥನೆನೇ ಏನು ಮಾಡೇ ಇಲ್ಲ, ಅದು ಅದು ಹಾಗೆ ಇರುವಂತ ಒಂದು ಯಾವ್ದೋ ಒಂದು ನೀರನ್ನ, ವೇಸ್ಟ್ ನೀರನ್ನ ತಗೊಂಡ್ ಬಂದಿರೋದು. ಅದನ್ನ ಪ್ರಾರ್ಥನೆ ಮಾಡಿದಾಗ ನೋಡಿ, ಲಾಸ್ಟ್ ಒನ್ ಇದೆಯಲ್ಲ, ಇಟ್ಸ್ ಅ ರಿಸರ್ಚ್ ಆಗಿರುವಂತದ್ದು. ಅದು ಪ್ರಾರ್ಥನೆಯನ್ನ ಮಾಡಿದಾಗ ನೀರು ಯಾವ ರೀತಿ ಬದಲಾವಣೆ ಆಗ್ತಾ ಇದೆ. ಇದು ನಾನು ಹೇಳ್ತಾ ಇರುವಂತದ್ದಲ್ಲ, ನಮ್ಮ ಋಷಿ ಮುನಿ ಪರಂಪರೆಯಲ್ಲಿ ಎಲ್ಲವನ್ನು ಕೂಡ ಅವ್ರು ಹೇಳ್ಬಿಟ್ಟಿದ್ದಾರೆ. ಅದಲ್ಲದೆ ಸೈಂಟಿಫಿಕಲಿ ಇಟ್ಸ್ ಆಲ್ಸೋ ಪ್ರೂವನ್. ನಿಮ್ಗೆ ಈಗ ಅರ್ಥ ಆಗಿದೆ ಅನ್ಕೊಳ್ತೀನಿ ನೀರಿಗೆ ಎಂತ ಶಕ್ತಿ ಇದೆ ಅಂತ ಹೇಳಿ. ಈಗ ಆ ನೀರನ್ನ ಉಪಯೋಗವನ್ನ ಮಾಡಿ ನಾವು ಈಗ ನಾವು ಚೆಕ್ ಮಾಡೋಣ. ತಗೊಳ್ಳಿ, ಎಲ್ಲರೂ ಕೂಡ ವಿಡಿಯೋಸ್ ಗಳನ್ನ ಆನ್ ಮಾಡ್ಕೊಳ್ಳಿ. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನೀರನ್ನ ತಗೊಳ್ಳಿ. ನಮಸ್ತೆ ಭಾಗ್ಯ ಅವರೇ, ಬಹಳ ದಿನ ಆಯ್ತು ನಿಮ್ಗೆ. ಹರೇ ರಾಮ ಹರೇ ಕೃಷ್ಣ. ನಮಸ್ತೆ ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲರೂ ಕೂಡ ನೀರನ್ನ ಇಟ್ಕೊಳ್ಳಿ. ಈಗ ನಾವು ಪ್ರಾರ್ಥನೆಯನ್ನು ಮಾಡಿಲ್ಲ, ಪ್ರೇಯರ್ ಅನ್ನು ಮಾಡಿಲ್ಲ, ಏನು ಮಾಡಿಲ್ಲ, ಈ ನೀರನ್ನ ತಗೊಂಡಿದೀವಿ ಅಲ್ವಾ. ಈಗ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಈ ನೀರನ್ನ ನೀವು ಇವಾಗ ಮೊದಲು ರುಚಿಯನ್ನ ನೋಡ್ತೀರಾ. ಅಂದ್ರೆ ಕಣ್ಣನ್ನ ಮುಚ್ಚಿ ಜಸ್ಟ್ ಅದು ಯಾವ ಟೇಸ್ಟ್ ಇದೆ, ಆ ರುಚಿ ಇದೆ ಅಂತ ನೀವು ಅದನ್ನ ನೋಡ್ಕೊಳ್ತೀರಾ. ಅದನ್ನ ನೀವು ಅನುಭವಿಸ್ಬೇಕು. ಆಗಿದೆ ಅಲ್ವಾ. ಸೊ ಈಗ ನಾವೇನ್ ಮಾಡೋಣ, ಈ ನೀರಿನಲ್ಲಿ ಎನರ್ಜಿ ಹೇಗಿದೆ ಅಂತೇಳಿ ನಾವಿವಾಗ ಪರೀಕ್ಷೆಯನ್ನ ಮಾಡೋಣ. ಈಗ ನಿಧಾನವಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಈ ನೀರಿನ ಗ್ಲಾಸ್ ಅಲ್ಲಿ ನಮ್ಮ ಕೈಗಳನ್ನ ಈ ರೀತಿ ಇಟ್ಕೊಳ್ಬೇಕು. ನಿಧಾನವಾಗಿ ನಾವು ಏನ್ ಮಾಡಬೇಕಿದ್ರ, ಎಷ್ಟು ನಿಧಾನವಾಗುತ್ತೋ ನೀವು ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಅಷ್ಟೇ, ಇನ್ನೇನು ಮಾಡೋಂಗಿಲ್ಲ. ಅವಾಗ ನಿಮ್ಗೆ ಏನಾಗುತ್ತೆ, ಇಲ್ಲಿ ಒಂಥರ ವೈಬ್ರೇಷನ್, ಜುಮ್ ಜುಮ್ ಅನ್ನೋದು, ಒಂಥರ ಪ್ರೆಷರ್ ಆದಾಗ ನಿಮ್ಗೆ ಎಲ್ಲಿ ಅನ್ಸುತ್ತೆ. ತುಂಬಾ ನಿಧಾನವಾಗಿ ಕಣ್ಣನ್ನ ಮುಚ್ಚಿ ಶಾಂತವಾಗಿ ಮಾಡಿ. ನಿಮ್ ತಲೆ ಒಳಗಡೆ ಏನಾದ್ರು ಇವತ್ತು ಸಿಗುತ್ತಾ, ಕಾಣುತ್ತಾ, ನನ್ಗೆ ಅನುಭವ ಬರುತ್ತಾ, ದೇರ್ ಇಸ್ ನೋ ಕ್ವಶನ್ ಅಟ್ ಆಲ್. ಈಗ ನೀವು ಅದನ್ನ ನೋಡ್ತಾ ಬನ್ನಿ ಅಷ್ಟೇ. ಜಸ್ಟ್ ಕಣ್ಣನ್ನ ಮುಚ್ಚಿ ನಿಮ್ಮ ಈ ಒಂದು ಕೈಯಲ್ಲಿ ನೀವು ಅದನ್ನ ಸೆನ್ಸ್ ಅನ್ನ ನೀವು ಅದನ್ನ ಅಬ್ಸರ್ವ್ ಮಾಡ್ತೀರಾ ಅಷ್ಟೇ. ನಿಧಾನವಾಗಿ ಅದ್ರ ಮೇಲೆ ಕೆಳಗಡೆ ಅಂತ ನೋಡ್ತಾ ಬನ್ನಿ ಒಳಗಡೆ. ಕಣ್ಣನ್ನ ಮುಚ್ಚಿ ನೀವು ಗಮನಿಸ್ಬೇಕು. ಎಲ್ಲಿ ನಿಮ್ಗೆ ಒಂಥರ ಪ್ರೆಷರ್ ಬರುತ್ತೆ, ಎಲ್ಲಿ ನಿಮ್ಗೆ ವೈಬ್ರೇಷನ್ ಆಗುತ್ತೆ, ಎಲ್ಲಿ ನಿಮ್ಗೆ ಒಂಥರ ಒತ್ತಡ ಅನ್ಸುತ್ತೋ ಅಲ್ಲಿಯವರೆಗೆ ನಿಮ್ಮ ಕೈಗಳನ್ನ ನೋಡ್ಕೊಳ್ತಾ ಬನ್ನಿ. ಸೂಪರ್. ನಿಧಾನಕ್ಕೆ ಮಾಡಿ, ನಿಧಾನಕ್ಕೆ, ಸ್ಲೋಲಿ ಸ್ಲೋಲಿ ಆಗಿ ಮಾಡಿ. ಗೀತಾ ಅವರೇ ಸ್ಲೋಲಿ ನಿಧಾನಕ್ಕೆ ಮೂವ್ ಮಾಡಿ. ಕೈಯನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಸುಧಾ ಅವರೇ ತುಂಬಾ ನಿಧಾನಕ್ಕೆ ಮೂವ್ ಮಾಡಿ. ತುಂಬಾ ನಿಧಾನಕ್ಕೆ, ತುಂಬಾ ನಿಧಾನಕ್ಕೆ, ಸ್ಲೋಲಿ. ಇನ್ನು ನಿಧಾನ ಸುಧಾ ಅವರೇ, ನಿಧಾನಕ್ಕೆ ನಿಧಾನಕ್ಕೆ.
ನಿಧಾನ ನಿಧಾನ ಸ್ಲೋಲಿ ಸ್ಲೋಲಿ ನೀವು ಅದನ್ನ ಮೂವ್ ಮಾಡ್ತಾ ಬರ್ಬೇಕು. ಅದೆಲ್ಲಿ ನಿಮ್ಗೊಂಥರ ಪ್ರೆಷರ್ ಅಂತ ಅನ್ಸುತ್ತೋ ಅಲ್ಲಿಗೆ ನಿಮ್ಮ ಕೈಗಳನ್ನ ನಿಲ್ಲಿಸಿ. ಒಂಥರ ನಿಮ್ಗೊಂಥರ ಅನುಭವಕ್ಕೆ ಬರ್ಬೇಕು, ಏನೋ ಒತ್ತಡ ಆಗ್ತಾ ಇದೆ, ಅಲ್ಲಿ ಸ್ವಲ್ಪ ವೈಬ್ರೇಷನ್ ಆಗ್ತಾ ಇದೆ ಅನ್ನೋದನ್ನ ಅಲ್ಲಿಗೆ ಇವಾಗ ನೀವೆಲ್ಲರೂ ಕಣ್ಣನ್ನ ಬಿಟ್ಟು ನೋಡ್ಕೊಳ್ಳಿ. ನಿಮ್ಮ ಕೈ ಎಷ್ಟು ದೂರದಲ್ಲಿದೆ, ಎಷ್ಟು ಅಂತರದಲ್ಲಿದೆ ಅಂತೇಳಿ ನೀವು ನೋಡ್ಕೊಳ್ಳಿ. ಸೂಪರ್. ಈಗ ನೋಡ್ಕೊಂಡಿದ್ದೀರಲ್ವಾ ಎಲ್ಲರೂ? ಈಗ ನೀರನ್ನ ಕೆಳಗಡೆ ಇಟ್ಟು ಈಗ ನಾವು ಚಾರ್ಜ್ ಮಾಡೋದನ್ನ ಮಾಡೋಣ. ಎಲ್ಲ ನಿಧಾನವಾಗಿ ಕೂತ್ಕೊಳ್ಳಿ. ಕೈಗಳನ್ನ ಈಗ ನಾವು ಚಾರ್ಜ್ ಮಾಡ್ಕೊಳ್ಳೋಣ. ನಿಮ್ಮ ಕೈಯಲ್ಲಿರುವ ಚಕ್ರಗಳನ್ನ ಆಕ್ಟಿವೇಶನ್ ಮಾಡ್ಕೊಳ್ತಾ ಚೋಕುರೆ 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 ಸೆಹಕಿ 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 ಚೋಕುರೆ 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 ಸೆಹಕಿ 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 ಸೆಹಕಿ. ರೇಖೆಯ ಮಾತೆಯ ದಿವ್ಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ರೇಖೆ ದಿವ್ಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ರೇಖೆಯ ಮಾತೆಯ ದಿವ್ಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ಕೈಗಳನ್ನ ಮೇಲೆ ಏ ರೇಖೆ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ ನಮ್ಮೆಲ್ಲರಿಗೂ ಕೂಡ ಈ ನೀರಿನ ಚೈತನ್ಯವನ್ನ ತಿಳಿಯುವಂತಹ ಶಕ್ತಿಯನ್ನು ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದ, 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 ಧನ್ಯವಾದ. ಆ ಪರಮಾತ್ಮನ ಆ ರೇಖಿ ಮಾತೆಯ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ಹಾಗೆ ನಮ್ಮ ಶರೀರದ ಮೇಲೆ ಹರಿದು ಬರ್ತಾ ಇದೆ. ನಮ್ಮ ಶಿರಸಿನ ಭಾಗವೆಲ್ಲವೂ ಕೂಡ ಕೇವಲ ಚೈತನ್ಯ ಚೈತನ್ಯ ದಿವ್ಯತೆಯಿಂದ ತುಂಬಿ ಹೋಗ್ತಾ ಇದೆ. ನಮ್ಮ ಗಲ್ಲದಲ್ಲಿ, ನಮ್ಮ ಭುಜಗಳಲ್ಲಿ, ನಮ್ಮ ಎರಡೂ ಕೈಗಳಲ್ಲಿ, ನಮ್ಮ ಎರಡೂ ಮೊಣಕೈಗಳಲ್ಲಿ, ಪಾದದಲ್ಲಿ, ಸಾರಿ, ಎರಡು ಕೈಗಳ ಮುಂಗೈಯಲ್ಲಿ, ಅಂಗೈಯಲ್ಲಿ, ಕೈ ಬೆರಳುಗಳ ತುದಿಯವರೆಗೂ ಕೂಡ ಚೈತನ್ಯ ಪ್ರಕಾಶ ಹರಿದು ಬರ್ತಾ ಇದೆ. ಹಾಗೆ ನಮ್ಮ ಹೃದಯ ಚಕ್ರದಲ್ಲಿ, ನಮ್ಮ ನಾಭಿಯ ಕೆಳಭಾಗಗಳೆಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಹಾಗೆ ನಮ್ಮ ಬೆನ್ನು ಮೂಳೆಯಲ್ಲಿ, ಬೆನ್ನಿನ ಮೇಲ್ಭಾಗ ಕೆಳಭಾಗಗಳೆಲ್ಲವೂ ಕೂಡ ಕೇವಲ ಚೈತನ್ಯದ ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಹಾಗೆ ನಮ್ಮ ಜಾಯಿಂಟ್ಸ್ಗಳಲ್ಲಿ, ನಮ್ಮ ತೊಡೆಗಳಲ್ಲಿ, ಮಂಡಿಯಲ್ಲಿ, ಮೊಣಕಾಲಿನಲ್ಲಿ, ಇಮ್ಮಡಿಯಲ್ಲಿ, ಪಾದದಲ್ಲಿ, ಕಾಲು ಆ ರೇಖಿ ಮಾತೆಯ ದಿವ್ಯ ಚೈತನ್ಯ ಪ್ರಕಾಶವು ನಮ್ಮ ಎಲ್ಲ ಚಕ್ರಗಳಲ್ಲಿ, ನಮ್ಮ ಆಭಾಮಂಡಲದಲ್ಲಿ, ನಮ್ಮ ಶರೀರದ ಅಣುವಿನಲ್ಲಿ, ಕಣಗಳೆಲ್ಲವೂ ಕೂಡ ತುಂಬಿ ಹೋಗಿ ನಾವೊಂದು ವೃತ್ತಾಕಾರದ ಪರಮಾತ್ಮನ ದಿವ್ಯ ಚೈತನ್ಯದ ಒಳಗಡೆ ನಾವು ಉಪಸ್ಥಿತರಾಗಿದ್ದೇವೆ. ಈ ಚೈತನ್ಯದ ಪ್ರಕಾಶದ ಕಿರಣಗಳು 4 ದಿಕ್ಕುಗಳಲ್ಲಿಯೂ ಕೂಡ ಹರಡುತ್ತಾ 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 ನಾವಿರುವಂತಹ ಕೋಣೆಯನ್ನು ಪ್ರಕಾಶಮಯವಾಗಿ ತುಂಬಿ ಹೋಗಿದೆ. ಈ ದಿವ್ಯತೆಯ ಚೈತನ್ಯದ ಬೆಳಕು ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ನಾವಿರುವಂತ ಇಡೀ ಮನೆಯನ್ನ ವ್ಯಾಪಿಸಿಕೊಂಡಿದೆ. ಈ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು, ಈ ಕಾಂತಿಯ ಬೆಳಕುಗಳು, ಈ ತೇಜಸ್ಸಿನ ಬೆಳಕುಗಳು ಮುಂದೆ ಸಾಗುತ್ತಾ 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 ನಾವಿರುವಂತಹ ನಗರವನ್ನ, ಗ್ರಾಮವನ್ನ, ಇಡೀ ದೇಶವನ್ನ ವ್ಯಾಪಿಸಿಕೊಂಡಿದೆ. ಎಲ್ಲೆಲ್ಲೂ 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 ಕೇವಲ ಪ್ರಕಾಶ 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 ಪ್ರಕಾಶ, ಕೇವಲ ಚೈತನ್ಯದಿಂದ ತುಂಬಿ ಹೋಗಿದೆ. ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಪೃಥ್ವಿಯನ್ನ ವ್ಯಾಪಿಸಿಕೊಂಡಿದೆ. ಇಡೀ ಪೃಥ್ವಿಯಿಂದ ಇಡೀ ಬ್ರಹ್ಮಾಂಡದಲ್ಲಿ, ಅಣುವಿನಲ್ಲಿ, ಕಣಗಳಲ್ಲಿ, ಗ್ರಹಗಳು, ನಕ್ಷತ್ರಗಳು, ತಾರೆಗಳು, ಪುಂಜಗಳೆಲ್ಲವೂ ಕೇವಲ ಪ್ರಕಾಶ 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 ಪ್ರಕಾಶದಿಂದ ತುಂಬಿ. ಎರಡೂ ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ತಂದು ರೇಖಿ ಮಾತೆಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ, ನವದುರ್ಗಿಯರಿಗೆ, ಎಲ್ಲ ದಿವ್ಯ ಚೇತನಗಳಿಗೆ, ನಮಗೆ ನಂಬಿಕೆ ಇರುವಂತ ಎಲ್ಲ ದಿವ್ಯ ಚೇತನಗಳಿಗೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಎಲ್ಲರೂ ಕೂಡ ಸಂಪೂರ್ಣವಾಗಿ ಉಪಸ್ಥಿತರಾಗಿ ಅವರ ಆಶೀರ್ವಾದ ಕಿರಣಗಳೆಲ್ಲವೂ ಕೂಡ ನಮ್ಮ ಮೇಲೆ ಆ ತೇಜಸ್ಸಿನ ಕಾಂತಿಯ ಪ್ರಕಾಶದ ರೂಪದಲ್ಲಿ ಹರಿಯುತ್ತಿದೆ. ಈಗ ನಿಧಾನವಾಗಿ ನಮ್ಮ ಕೈಗಳನ್ನ ಈ ನೀರಿನ ಗ್ಲಾಸ್ ನಲ್ಲಿ ನಾವು ಇಟ್ಕೊಳ್ತಾ ಬರ್ತಾ ಇದ್ದೀವಿ.
ಚೋಪುರೆ 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 ಚೋಪುರೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ನಮ್ಮ ಕೈಗಳಲ್ಲಿ ಹರಿಯುತ್ತಿರುವಂತಹ ರೇಖಿ ಮಾತೆಯ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ಆ ನೀರಿನ ಒಳಗಡೆ ಹೋಗ್ತಾ ಇದೆ. ನೀರೆಲ್ಲದಲ್ಲಿರುವಂತಹ ಕಪ್ಪು 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 ಬಣ್ಣದಲ್ಲಿ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ 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 ವಿಲೀನವಾಗಲಿ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಆ ರೇಖಿ ಮಾತೆಯ ದಿವ್ಯ ಚೈತನ್ಯ ಪ್ರಕಾಶದ ಅಣುಗಳಲ್ಲಿ ಕಣ ಕಣಗಳಲ್ಲಿ ಎಲ್ಲ ನೀರಿನ ಸಂಪೂರ್ಣವಾಗಿ ಪ್ರಕಾಶ 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 ಪ್ರಕಾಶವು ಸ್ಥಾಪನೆಯಾಗ್ತಾ ಇದೆ. ನೀರೆಲ್ಲವೂ ಕೂಡ ಬೆಳಕು 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 ಚೈತನ್ಯ ಚೈತನ್ಯ ಚೈತನ್ಯದಿಂದ ತುಂಬಿ ಹೋಗಿದೆ. ನೀರಿನಲ್ಲಿ ನಾವು ಇವಾಗ ಸೇಗಿ 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 ಶಿವ ಪಾರ್ವತಿಯರ ಆತ್ಮ ಪರಮಾತ್ಮನ ಪೃಥ್ವಿ ಆಕಾಶದ ತತ್ವದ ಚೈತನ್ಯದ ಶಕ್ತಿಯು ಗುಲಾಬಿ ಗುಲಾಬಿಯ 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 ಬಣ್ಣದಲ್ಲಿ ಬ್ರಹ್ಮಾಂಡದಿಂದಲೂ ಹರಿದು ಬರ್ತಾ ಇದೆ. ನಮ್ಮ ಕೈಗಳಿಂದಲೂ ಕೂಡ ಹರಿದು ಬರ್ತಾ ಇದೆ. ಸಂಪೂರ್ಣವಾಗಿ ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣದಿಂದ ತುಂಬಿ ಹೋಗಿದೆ. ಪ್ರಕಾಶ 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 ಅಣುವಿನಲ್ಲಿ ಕಣ ಕಣಗಳಲ್ಲಿ ಆ ನಮ್ಮ ನೀರ್ ಸಂಪೂರ್ಣವಾದ ನೀರೆಲ್ಲವೂ ಕೂಡ ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗಿದೆ. ಏ ದಿವ್ಯ ಶಕ್ತಿ, ನೀವೊಂದು ನೀರಲ್ಲ, ನೀವು ಸಂಜೀವಿನಿ, ನೀವು ಸಂಜೀವಿನಿ, ನೀವು ಸಂಜೀವಿನಿ. ನೀವು ಅಮೃತರಾಗಿದ್ದೀರಾ, ನೀವು ಅಮೃತರಾಗಿದ್ದೀರಾ, ನೀವು ಅಮೃತರಾಗಿದ್ದೀರಾ. ನೀವೆಂದರೆ ನಮಗೆ ತುಂಬಾ ಇಷ್ಟ. ನಮಗೆ ನಿಮ್ಮ ಮೇಲೆ ನಮಗೆ ತುಂಬಾ ಪ್ರೀತಿ, ನಿಮ್ಮ ಮೇಲೆ ನನಗೆ ತುಂಬಾ ಪ್ರೀತಿ. ನಾನು ನಿಮ್ಮನ್ನು ತುಂಬಾ ಪ್ರೀತಿಸುತ್ತೇನೆ, ನಾನು ನಿಮ್ಮನ್ನು ತುಂಬಾ ಪ್ರೀತಿಸುತ್ತೇನೆ, ನಾನು ತುಂಬಾ ಪ್ರೀತಿಸುತ್ತೇನೆ. ನೀವೇ ನನಗೆ ಒಂದು ದಿವ್ಯ ಔಷಧ, ನೀವೇ ನನಗೆ ದಿವ್ಯ ಔಷಧ, ನೀವೇ ನನಗೆ ದಿವ್ಯ ಔಷಧ. ಧನ್ಯವಾದ 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 ಧನ್ಯವಾದ. ಈಗ ನಿಧಾನವಾಗಿ ನೀವು ನಿಮ್ಮ ಕೈಗಳನ್ನ ಪರೀಕ್ಷೆಯನ್ನ ಮಾಡಿವಾಗ ಅದೇ ರೀತಿಯಲ್ಲಿ ಮೊದಲು ಹೇಗೆ ನಿಮ್ಮ ಕೈಗಳನ್ನ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ತಗೊಂಡು ಬಂದ್ರಿ, ಹಾಗೆ ನಿಧಾನವಾಗಿ ನೀವು ನೋಡ್ತಾ ಬನ್ನಿ. ಹಾಗೆ ನಿಮ್ಮ ಕೈಗಳಲ್ಲಿ ಆ ಒಂದು ಚೈತನ್ಯದ ಶಕ್ತಿಯ ಒಂದು ಒತ್ತಡ, ಪ್ರೆಷರ್ ಆಗಿರ್ಬೋದು, ಒಂದು ವೈಬ್ರೇಷನ್ ಆಗಿರ್ಬೋದು, ನಿಮ್ಗೊಂದು ಅನುಭವಕ್ಕೆ ಸೂಕ್ಷ್ಮವಾಗಿ ತುಂಬಾ ತುಂಬಾ ಸೂಕ್ಷ್ಮವಾಗಿ ನಿಮ್ಗೆ ಅನುಭವಕ್ಕೆ ಬರುತ್ತೆ. ನಿಧಾನವಾಗಿ ಹಾಗೆ ಮೇಲೆ ಕೆಳಗಡೆ ಒಂಥರ ಎಲ್ಲಿ ನಿಮ್ಗೆ ಅನುಭವ ಬರ್ತಾ ನೋಡ್ತಾ ಬನ್ನಿ. ಅದೇ ಮೇಲೆ ಮೇಲೆ ಹೋಗ್ತಾ ಇದೆ, ಅದು ಕೈನ ತಳ್ಳದ ಹಾಗೆ ಅನಿಸ್ತಾ ಇರುತ್ತೆ ಒಂಥರ. ಈಗ ಕಣ್ಣನ್ನ ತೆರೆದು ನಿಮ್ಮ ಕೈ ಯಾವ ಅಂತರದಲ್ಲಿದೆ ಅಂತೇಳಿ ನೀವು ನೋಡ್ಕೊಳ್ಳಿ. ನಾನು ಇನ್ನೂ ಮೇಲೆ ಹೋಗ್ತಾ ಇದೆ, ಸದ್ಯಕ್ಕೆ ನಾನು ಅಷ್ಟಕ್ಕೆ ನಿಲ್ಲಿಸಿದೀನಿ. ನಾನು ನೋಡ್ಕೊಳ್ಳಿ ಯಾವ ಅಂತರದಲ್ಲಿದೆ ಅಂತೇಳಿ ನೀವು ಎಲ್ಲರೂ ಕೂಡ ಅದನ್ನ ಪರೀಕ್ಷೆಯನ್ನ ಮಾಡ್ಕೊಂಡಿದ್ದೀರಾ. ಸೂಪರ್. ಈಗ ಕಣ್ಣನ್ನ ಮುಚ್ಚಿ ನೀವು ಆ ನೀರಿನ ರುಚಿಯನ್ನ ನೀವು ನೋಡ್ಬೇಕು ಇವಾಗ. ನಿಮ್ಮ ಅನುಭವಗಳನ್ನ ಹೇಳ್ಬೇಕು ಇವಾಗ ನನಗೆ.
ಹೇಳಿ ಹೇಳಿ, ಬೇಗ ಬೇಗ ಆನ್ ಮಾಡ್ಕೊಳ್ಳಿ. ಸುಧಾ ಅವರು, ಗೀತಾ ಅವರು, ಶೋಭಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಗೀತಾ ಅವರೇ. ಹರೇ ರಾಮ ಹರೇ ಕೃಷ್ಣ. ಹರೇ ಹರೇ ರಾಮ ಹರೇ ಕೃಷ್ಣ. ಏನೋ ಒಂಥರ ಚೆನ್ನಾಗಿದೆ ಮೇಡಮ್. ನಿಮ್ಮ ಡಿಸ್ಟೆನ್ಸ್ ಇದು ಅಂತರ ಹೇಗಿತ್ತು? ಬದಲಾವಣೆ ಆಯ್ತಾ? ಒಂಥರ ಇತ್ತು ಮೇಡಮ್. ಮೊದಲಿಗಿಂತ ಸ್ಟಾರ್ಟಿಂಗ್ ಈಗ ಕೆಳಗಡೆ ಬದಲಾವಣೆ ಆಗಿದೆ. ಹಂಗ ಎಳ್ಕೊಂಡು ಹಾ. ಎಳ್ಕೊಂಡು ದೂರ ದೂರ ರುಚಿ ಆಗೋಗ್ತೈತೆ. ಹೇಗಿದೆ ಡೈಲಿ ಗೀತಾ ಅದ್ ಅವ್ರೆ? ರುಚಿ ತುಂಬಾ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ಮೇಡಮ್. ಬೇರೆಯವರು ಪ್ಲೀಸ್ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಡ್ಬೇಕಾದ್ರೆ, ಡಿಸ್ಟರ್ಬೆನ್ಸ್ ಆಗುತ್ತೆ ಅಲ್ವಾ? ಹೇಳಿ, ಟೇಸ್ಟ್ ಅದು ರುಚಿ ಹೇಗಿತ್ತು? ರುಚಿ ಚೆನ್ನಾಗಿದೆ ಮೇಡಮ್. ಇದು ಒಂಥರ ಏನೋ ಬೇರೆ ತರ ಅದ್ಭುತ ಅನುಭವ ಅನಿಸ್ತಾ ಇದೆ ನನಗೆ. ಮೊದಲು ಹೇಗಿತ್ತು ರುಚಿ? ಮೊದ್ಲು ನೀರ್ ಕುಡಿತೀವಲ್ಲ ಮಾಮೂಲಿ ಆ ತರ ಇತ್ತು. ಹೌದು. ಆಮೇಲೆ ಎರಡನೇದು ನಾವು ನೀರ್ ಕುಡಿಯುವಾಗ ಅದು ರುಚಿ ಅಬ್ಸರ್ವ್ ಮಾಡಿರಲ್ಲ. ಹೌದು. ಸುಮ್ನೆ ಕುಡಿದ್ಬಿಟ್ಟಿರ್ತೀವಿ. ಬಟ್ ಇವತ್ತು ಎರಡೂ ಸರಿನೂ ರುಚಿ ಅಬ್ಸರ್ವ್ ಮಾಡಿರೋದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅದು ಸ್ವೀಟ್ನೆಸ್ ತುಂಬಾ ಬದಲಾವಣೆ ಆಗಿರುತ್ತೆ. ಹೌದು ಹೌದು ಮೇಡಮ್, ಹೌದೌದು. ಸ್ವಲ್ಪ ನಿಮ್ಮ ಅನುಭವ ಬಂತಲ್ಲ. ಥ್ಯಾಂಕ್ ಯು ಫಾರ್ ನಿಮ್ಮ ಅನುಭವ. ಶೋಭಾ Thank you ಅವರೇ, madam. ನಮಸ್ತೆ. ನಮಸ್ತೆ, ಹರೇ ಒಂಥರ ರಾಮ ಹರೇ ಕೃಷ್ಣ. ಶೋಭಾ ಅವರೇ, ಹರೇ ರಾಮ ಹರೇ ಕೃಷ್ಣ ಮೇಡಮ್, ನಮಸ್ತೆ. ಒಂಥರ ದೇವಸ್ಥಾನದಲ್ಲಿ ತೀರ್ಥ ಕುಡ್ದಂಗ ಆಯ್ತು. ಸ್ವಲ್ಪ ಎಳ್ನೀರು ಮಿಕ್ಸ್ ಮಾಡಿರೋ ತರ ಆಯ್ತು. ಟೋಟಲ್ ಅದು ಹೌದು ಹೌದು, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅನುಭವ. ಸೂಪರ್. ಅದು ಅಂತರ ಹೇಗಿತ್ತು ನಿಮ್ಗೆ? ಬದಲಾವಣೆ ಆಗಿತ್ತಾ? ಹ್ಮ್, ಪರವಾಗಿಲ್ಲ. ಬ್ಯಾಲೆನ್ಸ್ ಎಳ್ಕೊಂಡು ಹೋಗ್ದಂಗ ಆಗ್ತಾ ಇತ್ತು. ಹೌದು. ಸೂಪರ್. ಸುಂದರ ದಿವ್ಯವಾದಂತ ಅನುಭವ ನೀವು ಶೇರ್ ಮಾಡಿದ್ದೀರಾ. ನಿಮ್ಗೂ ಕೂಡ ಧನ್ಯವಾದಗಳು. ಇನ್ಯಾರಾದ್ರೂ ಶೇರ್ ಮಾಡ್ತೀರಾ? ಸುಧಾ ಅವರು. ಚೆನ್ನಾಗಿ ಸ್ವೀಟ್ನೆಸ್ ಅನಿಸ್ತಾ ಇತ್ತು ಮೇಡಮ್. ಹಾ, ಮೊದಲಿರುವಂತ ರುಚಿಗೂನು ಎರಡನೇ ಸಲ ಇರುವಂತ ರುಚಿಗೂನು ಸ್ವಲ್ಪ ಬದಲಾವಣೆ ಆಗಿರುತ್ತೆ. ಹೌದು ಮೇಡಮ್. ಹೌದು. ಅಂತರ ಹೇಗಿತ್ತು ನಿಮ್ಗೆ? ಅಂತರ ಸ್ವಲ್ಪ ಹೈಟಲ್ಲೇ ಬಂತು ಮೇಡಮ್ ಈ ಸಲ. ಹೌದು ನೋಡಿ. ಸೂಪರ್. ನೀವೆಲ್ಲರೂ ಯಾರ್ಯಾರು ಪರೀಕ್ಷೆ ಮಾಡಿದೀರಾ ಅವರೆಲ್ಲರಿಗೂ ಕೂಡ ನಿಮ್ಗೆ ಅನುಭವಗಳು ಬಂದಿದೆ ನೋಡಿ. ಜಸ್ಟ್ ನಾವು ಏನೂ ಇಲ್ಲ, ನಾವ್ ಇಷ್ಟೇ ಹೇಳಿದ ಮೇಲೆ ನಮ್ಮ ನೀರಿನಲ್ಲಿ ಆ ಒಂದು ಶಕ್ತಿ ಒಂದು ಟ್ರಾನ್ಸ್ಫಾರ್ಮೇಶನ್ ನಮಗ್ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಆ ನೀರಿಗೆ ನಾವು ಸಂಕಲ್ಪಗಳನ್ನ ತುಂಬಿ ನಮಗೆ ಏನ್ ಬೇಕು ಅದನ್ನ ಹೇಳಿದಾಗ ನಮಗೆ ಅದನ್ನ ನಾವು ನಮ್ಮ ಬಾಡಿಗೆ ನಾವು ನಮ್ಮ ಬಾಡಿಯಲ್ಲೂ ನೀರಿದೆ, ಇದೂ ನೀರಿರೋದ್ರಿಂದ ಅದು ಬೇಗ ನಮ್ಗೆ ಡೈಲ್ಯೂಟ್ ಆಗಿ ನಮ್ಗೆ ರಿಸಲ್ಟ್ ಕೊಡುತ್ತೆ, ಅನುಭವಕ್ಕೆ ನಮ್ಗೆ ಬೇಗ ಬರುತ್ತೆ ನಮ್ಗೆ. ಅಂದಾಗ ನಾವ್ ಇದನ್ನ ಉಪಯೋಗಿಸ್ಬಾರ್ದ ಅಲ್ವಾ? ಖಂಡಿತವಾಗ್ಲೂ ನಿಮ್ಗೆ ನಿಮ್ಮ ಸಂಕಲ್ಪಗಳು ಏನಿದೆ ಅದನ್ನ ಬರ್ಬೋದು. ಇದ್ರ ಮುಂದೆ ನಿಮ್ಮ ದುಃಖ ಆಗ್ಲಿ, ನನ್ಗೆ ಆಗಲ್ಲ, ನನ್ಗೆ ಅದಿದೆ ಇದಿದೆ, ಯಾವುದೇ ನಕಾರಾತ್ಮಕದನ್ನ ನೀವು ಮಾತಾಡಬಾರ್ದು. ನೀವ್ ಯಾವಾಗ ನೀರೆಲ್ಲ ಕುಡಿತೀರಾ ಅಥವಾ ನೀವು ಬಾಟಲ್ ಅದನ್ನ ಚಾರ್ಜ್ ಮಾಡಿ ಇಟ್ಕೊಳ್ತೀರಾ, ನೀರನ್ನ ಸ್ಟೋರ್ ಮಾಡ್ತೀರಾ, ನಿಮ್ಗೆ ಅಡ್ಡೆ ಸ್ಟೋರ್ ಮಾಡ್ತೀರಾ, ಅಥವಾ ನೀವು ಎಲ್ಲಿ ನೀವು ನೀರನ್ನ ಶೇಖರಣೆಯನ್ನ ಮಾಡ್ತೀರಾ, ಆ ಜಾಗದಲ್ಲಿ ನೀವು ಬೆಳಿಗ್ಗೆನೆ ಅದನ್ನ ಚಾರ್ಜ್ ಮಾಡ್ಬಿಡ್ಬೋದು. ನಿಮ್ಮ ಮನೆಯವರೆಲ್ಲರೂ ಕೂಡ ನಿಮಗೆ ಏನ್ ಬೇಕದನ್ನ ನೀರನ್ನ ಎಲ್ಲರೂ ಕೂಡ ಸೇವನೆಯನ್ನ ಮಾಡ್ತಾರೆ. ಅದ್ರೇನು ಕೈಯಲ್ಲೇ ಬರಿಬೇಕು ಅಂತಾನೆ ಏನಕ್ಕೆ? ಮನೆ ಪರಿಸ್ಥಿತಿಗಳು ಹೇಗಿರುತ್ತೋ ನಮಗೆ ಗೊತ್ತಿರೋದಿಲ್ಲ. ಕೆಲವರು ಬಿಲೀವ್ ಮಾಡ್ತಾರೆ, ಕೆಲವರು ಬಿಲೀವ್ ಮಾಡಲ್ಲ. ನೀವು ಯೂಸ್ ಯುವರ್ ಥರ್ಡ್ ಐ. ಯಾರಿಗೂ ನಾವು ನೋವು ಮಾಡೋದು ಬೇಡ, ಯಾರಿಗೂ ನಾವು ಹೇಳೋದು ಬೇಡ. ನಮಗ್ ಏನ್ ಬೇಕು ಅದನ್ನ ನಾವು ಮನೆಯಲ್ಲಿ ಮಾಡ್ತಾ ಬರ್ಬೋದು. ಯಾಕಂದ್ರೆ ಪರಿಸ್ಥಿತಿಗಳು ಹೇಗಿರುತ್ತೆ ಅಂತ ಹೇಳೋಕ್ ಆಗೋದಿಲ್ಲ. ಸೊ ಹಾಗಾಗಿ ಚಾರ್ಜ್ ದ ವಾಟರ್. ನಿಮಗ್ ಏನ್ ಬೇಕು? ನಿಮ್ಗೆ ಹಣ ಬೇಕಾ? ಹಣದ ಬಗ್ಗೆ ನೀವು ಚಾರ್ಜ್ ಮಾಡಿ. ನಿಮ್ಗೆ ಆರೋಗ್ಯ ಬೇಕಾ? ಆರೋಗ್ಯದ ಸಂಕಲ್ಪಗಳನ್ನ ಬರ್ಕೊಳ್ಳಿ, ಸಕಾರಾತ್ಮಕ ವಾಕ್ಯಗಳನ್ನ ಬರ್ಕೊಳ್ಳಿ. ಅದನ್ನ ನೀವು ಅದಕ್ಕೆ ನೀವು ಪ್ರತಿದಿನ ಚಾರ್ಜ್ ಮಾಡ್ತಾ ಬನ್ನಿ. 1 ನಿಮಿಷ 2 ನಿಮಿಷ ಆ ಕೆಲಸ 1 ನಿಮಿಷದಲ್ಲಿ ನಿಮ್ಗೆ ಮುಗಿಯುತ್ತೆ. ನೀವು ಕುಡಿಯುವಂತ ನೀವ್ ಯಾವಾಗ ನೀರ್ ಕುಡಿತೀರಾ, ಜ್ಯೂಸ್ ಕುಡಿತೀರಾ, ಕಾಫಿ ಟೀನ ರೆಕಮೆಂಡೇಶನ್ ಮಾಡಲ್ಲ ನಾನು. ನೀವು ಬ್ಲಾಕ್ ಟೀ ಯಾವಾಗ ಕುಡಿತೀರಾ, ಗ್ರೀನ್ ಟೀ ಯಾವಾಗ ಕುಡಿತೀರಾ, ಅವಾಗೆಲ್ಲ ನೀವು ನೀರನ್ನೇ ಇಟ್ಕೊಳ್ಳಿ. ಒಂದು ನಿಮಿಷ, ಒಂದು 5 ಸೆಕೆಂಡ್ಸ್ ಪಾಸ್ ಕೊಡಿ, ನಿಲ್ಸಿ. ನಿಮ್ ಮನಸ್ಸಿನಲ್ಲಿ ನೀವು ಅದನ್ನ ಪ್ರಾರ್ಥನೆಯನ್ನ ಮಾಡಿ. ನಿಮ್ಗೆ ಏನ್ ಬೇಕು ಸಂಕಲ್ಪಗಳು, ನಾನು ಆರೋಗ್ಯವಾಗಿದ್ದೀನಿ, ನಾನು ಸದೃಢವಾಗಿದ್ದೀನಿ, ನಾನು ಚೈತನ್ಯವಾಗಿದ್ದೀನಿ, ನಿಮಗೆ ಏನ್ ಬೇಕು ಅದನ್ನ ಪಾಸಿಟಿವ್ ಅಫರ್ಮೇಶನ್ ಹೇಳಿ ನೀರನ್ನ ಚಾರ್ಜ್ ಮಾಡಿ ನೀವು ಕುಡಿತಾ ಬನ್ನಿ.
21 ಡೇಸ್ ನೀವು ಯಾವ್ದಾದ್ರು ಒಂದು ಸಂಕಲ್ಪಕ್ಕೆ ನೀವು ಈ ರೀತಿ ಇದನ್ನ ಅಭ್ಯಾಸವನ್ನ ಮಾಡ್ತಾ ಬನ್ನಿ. ನೀವೇ ನನಗೆ ಅದನ್ನ ಅನುಭವ ನನಗೆ ಹೇಳ್ತೀರಾ. ನೀವು ಹೇಳೋದಲ್ಲ, ನೀವು ಅದನ್ನ ಹೇಳಲೇಬೇಕಾಗತ್ತೆ. ಅಷ್ಟು ರಿಸಲ್ಟ್ ನಿಮ್ಗೆ 100% ಅಲ್ಲ 1000% ನಿಮ್ಗೆ ಬರುತ್ತೆ. ನೀವು ಪ್ರಾಕ್ಟಿಕಲ್ ಆಗಿ ಇದನ್ನ ನೀವು ಮಾಡಿ ನೋಡ್ಬಹುದು. ಮತ್ತೆ ಹಾಗೆ ನೀವು ನಿಮ್ಮ ಊಟವನ್ನು ಕೂಡ, ನೀವೇನು ಊಟ ಮಾಡ್ತಾ ಇದ್ದೀರಾ, ಅಡಿಗೆಯನ್ನ ಮಾಡ್ತಾ ಇದ್ದೀರಾ, ನಮ್ಮ ಮನೆಯನ್ನೇ ನಾವು ಕೈಲಾಸವನ್ನಾಗಿ ನಾವು ಮಾಡ್ಕೊಳ್ಬಹುದು. ಎಲ್ಲ ತಾಯಂದಿರು, ಎಲ್ಲ ಹೆಣ್ಮಕ್ಳು ಅಡಿಗೆ ಮಾಡೋರು ಎಲ್ಲ ನಿಮ್ ಕೈಯಲ್ಲೇ ಇರುತ್ತೆ. ನಿಮ್ಮ ಮನೆಯಾದ ಅಡಿಗೆ ಬೇಕಾ, ಕಸ ಪ್ರಿಪೇರ್ ಮಾಡ್ತೀರಾ, ಅಮೃತ ಪ್ರಿಪೇರ್ ಮಾಡ್ತೀರಾ, ನಿಮ್ ಕೈಯಲ್ಲಿ ಬಿಟ್ಟಿರೋದು. ಆ ಅಡಿಗೆ ಮಾಡ್ತಾ ಮಾಡ್ತಾ ನೀವು ಅಫರ್ಮೇಶನ್ಸ್ ಗಳನ್ನ ಹೇಳ್ತಾ ಬನ್ನಿ, ಖುಷಿಗಳನ್ನ ಹೇಳ್ತಾ ಬನ್ನಿ. ನಾನ್ ಮಾಡ್ತಾ ಇರೋ ಅಡಿಗೆ ಪ್ರಸಾದ ಆಗಿದೆ. ಪ್ರತಿಯೊಬ್ಬರಲ್ಲಿ ನಿಮ್ ಮನೇಲಿ ನಿಮ್ಗೆ ಏನ್ ಬೇಕು, ನಿಮ್ ಬಾಂಧವ್ಯಗಳು ಸರಿ ಹೋಗ್ಬೇಕಾ, ನಿಮ್ಗೆ ಏನ್ ನಿಮ್ ಮನೆ ಶಾಂತಿಯಾಗಿರ್ಬೇಕಾ, ಚಾರ್ಜ್ ಮಾಡಿ ಆ ಊಟಕ್ಕೆ ಎನರ್ಜೈಸ್ ಅನ್ನ ತುಂಬಿಸಿ, ಅಥವಾ ಒಂದು ಜಸ್ಟ್ ಓಂ ಚಾಂಟಿಂಗ್ ಅನ್ನು ಹಾಕೊಂಡು ನೀವು ಅಡಿಗೆ ಮಾಡ್ತಾ ಬನ್ನಿ. ಬೇರೆ ಥಾಟ್ಸ್ ಗಳು ಏನು ಇಟ್ಕೊಳ್ಬೇಡಿ ಅಡಿಗೆ ಮಾಡ್ಬೇಕಾದ್ರೆ. ಆಮೇಲೆ ನೀವು ಊಟವನ್ನ ಮಾಡ್ಬೇಕಾದ್ರೂ ಕೂಡ ಅದಕ್ಕೆ ನಮ್ಮ ಸಿಂಬಲ್ಸ್ ಗಳಿಂದ ಚಾರ್ಜ್ ಮಾಡಿ, ಅದು ಪಾಸಿಟಿವ್ ಎನರ್ಜಿ ಮಾಡಿ. ಅದಕ್ಕೇನೆ ಅವಾಗೆಲ್ಲ ಏನ್ ಹೇಳ್ತಾ ಇದ್ರು, ಅನ್ನದನ್ನ ತಟ್ಟೆನೆ ಇಟ್ಕೊಂಡ ತಕ್ಷಣ ಅನ್ನಪೂರ್ಣೆ ಸದಾಪೂರ್ಣೆ ಮಂತ್ರವನ್ನೇ ಹೇಳ್ತಾ ಇದ್ರು. ಇವತ್ತು ನಾವ್ ಅದೆಲ್ಲ ಬಿಟ್ಬಿಡ್ತಾ ಇದೀವಿ ನೋಡಿ. ಅದೆಲ್ಲವೂ ಕೂಡ ಏನೋ ಬಾಯಲ್ಲಿ ಅದು ಎನರ್ಜಿ ಲೆವೆಲ್ ಅಲ್ಲಿ ಮಾಡ್ತಾ ಇದ್ರು ಎಲ್ಲಾರು. ನಮಗೆ ಅಜ್ಞಾನ, ನಮ್ಗೆ ಅದು ತಿಳ್ಕೊಳ್ಳುವಂತ ಅಜ್ಞಾನ ನಮಗೆ ಇಲ್ಲ. ಅದನ್ನ ಮೂಢಾಚಾರ, ಅಂಧಾಚಾರ ಅಂತೇಳಿ ನಾವು ಮಾಡ್ಕೊಂಡ್ಬಿಟ್ಟಿದೀವಿ. ಒಂದು ಕೃತಜ್ಞತೆಯನ್ನ, ಅದಕ್ಕೆ ಥ್ಯಾಂಕ್ಸ್ ಅನ್ನ ಹೇಳಿದಾಗ, ಅಥವಾ ನಿಮ್ಗೆ ಅದು ಊಟ ಚೆನ್ನಾಗಿಲ್ಲ, ತಿನ್ನಕ್ ಆಗ್ತಾ ಇಲ್ಲ, ಅದಕ್ಕೊಂದು ಒಂದು ಕ್ಷಮೆಯನ್ನ ಕೇಳಿ, ನನಗೆ ಇವತ್ತು ತಿನ್ನಕ್ ಆಗ್ತಾ ಇಲ್ಲ, ಸಾರಿ, ಅದಕ್ಕೋಸ್ಕರ ನನ್ನ ಸೈಡ್ಗೆ ಅದನ್ನ ಎತ್ತಿಡ್ತಾ ಇದೀನಿ ಅಂತ ಹೇಳಿ ಅದನ್ನು ಕೂಡ ಧನ್ಯತೆ ಭಾವದಿಂದ ನೀವು ಎತ್ತಿಡಿ. ಆಗ ನೋಡಿ, ನಾವು ತಿನ್ನುವ ಆಹಾರವೆಲ್ಲವೂ ಕೂಡ ನಮ್ಗೆ ಅಮೃತ ಆಗಿರುತ್ತೆ. ನಾವು ಕುಡಿಯೋ ನೀರೆಲ್ಲವೂ ಕೂಡ ಅಮೃತ ಆಗಿರುತ್ತೆ. ಸೊ ಈ ರೀತಿಯಾಗಿ ನೀವು ಪ್ರತಿದಿನ ಅಭ್ಯಾಸವನ್ನ ಮಾಡ್ಕೊಳ್ತಾ ಬನ್ನಿ. ನೀವೇ ಬದಲಾವಣೆಗಳನ್ನ ಕಾಣ್ತೀರಾ. ಇದ್ರಲ್ಲಿ ಯಾರಿಗಾದ್ರೂ ಏನಾದ್ರು ಡೌಟ್ಸ್, ಇದನ್ನ ತುಂಬಾ ಸರಳವಾಗಿ, ತುಂಬಾ ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ನಾನು ನಿಮ್ಗೆ ಇದರಲ್ಲಿ ಅದು ಇದು ಅಂತ ಏನು ಮಿಕ್ಸಪ್ ಮಾಡಿಲ್ಲ. ಡೈರೆಕ್ಟ್ ಆಗಿ ನಿಮ್ಗೆ ಇದನ್ನ ಪ್ರತಿದಿನ ನಿಮ್ಗೆ ಯಾರ ಬಗ್ಗೆ ನಿಮ್ಮಲ್ಲಿ ಹುಷಾರಿಲ್ವಾ, ನೀವು ಅದನ್ನ ಚಾರ್ಜ್ ಮಾಡಿ, ಅವ್ರು ಆರೋಗ್ಯವಾಗಿದ್ದಾರೆ ಅಂತ ಹೇಳೋದಕ್ಕೆ ಆ ನೀರಿಗೆ ಚಾರ್ಜ್ ಮಾಡಿ ಅವ್ರಿಗೆ ಕುಡಿಸ್ತಾ ಬನ್ನಿ. ಯಾವ ರೀತಿನಲ್ಲಾದ್ರೂ ಕೂಡ ಈ ನೀರನ್ನ ನೀವು ಪ್ರಯೋಗವನ್ನ, ನೀವು ಎಕ್ಸ್ಪೆರಿಮೆಂಟ್ ಅನ್ನ ನಿಮ್ಮ ಮನೆಯಲ್ಲಿ ನೀವು ಮಾಡಬಹುದು. ಸೊ ಒಳ್ಳೇದಾಗ್ಲಿ. ಇಲ್ಲಿಗೆ ಏನಾದ್ರು ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ? ಇಲ್ಲಿಗೆ ನಮ್ಮ ಮೇಡಮ್, ಕೊನೆಯ ದಿನದ ಕ್ಲಾಸಿಗೆ ನಾವು ಬಂದಿದ್ದೀವಿ. ಹೇಳಿ ಶೋಭಾ, ಗೀತಾ ಅವ್ರೆ. ಮೇಡಮ್, ಇದು ಪ್ರೆಗ್ನೆಂಟ್ ವುಮೆನ್ಸ್ ಏನಾದ್ರು ಅಫರ್ಮೇಶನ್ಸ್ ಮಗುಗೋಸ್ಕರ ಹೇಳ್ಕೊಂಡ್ ಕುಡಿಯೋದೇನಾದ್ರು ಇದೆಯಾ, ಅಥವಾ ಇದೇ ಮಾಮೂಲಿ ಹೇಳ್ಕೋಬೇಕಾ? ಅವ್ರಿಗೆ ನಾರ್ಮಲ್ ಡೆಲಿವರಿ ಆಗ್ಬೇಕು, ಅವ್ರ ಆರೋಗ್ಯವಾಗಿರ್ಬೇಕು, ಅವ್ರಿಗೆ ಏನ್ ಬೇಕು ಮಗುಗೆ, ಅವ್ರಿಗೆ ಎಂತ ಮಗು ಬಯಸ್ತಾ ಇದಾರೆ, ಅವ್ರಿಗೆ ಅದ್ರ ಬಗ್ಗೆ ಸ್ವಲ್ಪ ಸಕಾರಾತ್ಮಕ ಸೆಂಟೆನ್ಸ್ ವಾಕ್ಯಗಳನ್ನ ಬರ್ಕೊಳ್ಳಿ. ಅದನ್ನ ಕುಡಿಬೇಕಾದೆಲ್ಲ ಹೇಳ್ತಾ ಬನ್ನಿ. ಒಳ್ಳೇದಾಗಿ ಮಾಡ್ತಾ ಬನ್ನಿ, ಯೂಸ್ ಮಾಡ್ತಾ ಬನ್ನಿ, ತೊಂದ್ರೆ ಏನೇನಿ. ಅಥವಾ ನೀವಾದ್ರೂ ಚಾರ್ಜ್ ಮಾಡ್ಕೊಡಿ. ಚಾರ್ಜ್ ಮಾಡಿ ಅದನ್ನ ನೀರನ್ನ ತುಂಬಿಸ್ಕೊಂಡ್ಬಿಡಿ ಬಾಟ್ಲ್ ಅಲ್ಲಿ ಅಷ್ಟೇ. ಯಾವ್ದು ಪ್ಲಾಸ್ಟಿಕ್ ಬಾಟಲ್ಸ್ ಗಳನ್ನ ಯೂಸ್ ಮಾಡ್ಬೇಡಿ. ಸ್ಟೀಲ್ ಬಾಟಲ್ಸ್ ಗಳನ್ನ ಯೂಸ್ ಮಾಡಿ. ಪ್ಲಾಸ್ಟಿಕ್ ಬಾಟಲ್ ಎನರ್ಜಿಯನ್ನ ಅದನ್ನ ಸ್ಟೋರೇಜ್ ಮಾಡಲ್ಲ. ಸೊ ಹಾಗಾಗಿ ಅದನ್ನ ಯಾವ್ದು ಯೂಸ್ ಮಾಡ್ಬೇಡಿ. ಅದನ್ನ ನೀರನ್ನು ಕೂಡ ಕುಡಿಬೇಡಿ ಪ್ಲಾಸ್ಟಿಕ್ ಗ್ಲಾಸ್ ಅಲ್ಲಿ, ಪ್ಲಾಸ್ಟಿಕ್ ಬಾಟಲ್ ಗಳಲ್ಲಿ. ಆದಷ್ಟು ನಾವು ಕಂಟೈನರ್ ಗಳನ್ನ ಇಟ್ಕೊಳ್ಳೋಣ. ಸ್ಟೀಲ್ ಎಲ್ಲ ಬರುತ್ತಲ್ಲ, ಅಲ್ಯೂಮಿನಿಯಂ, ನಿಮ್ಗೆ ಯಾವ್ದು ಸೂಟಬಲ್ ಆಗುತ್ತೋ ಅದ್ರಲ್ಲಿ ಯೂಸ್ ಮಾಡ್ತಾ ಬನ್ನಿ. ಸರಿ, ಒಳ್ಳೇದಾಗ್ಲಿ. ಸೊ ನಾವೇನ್ ಮಾಡ್ಬೇಕು, ಇಲ್ಲಿವರೆಗೆ ನಾವು ರೇಖಿ ಲೆವೆಲ್ 1, 2 ಕಲ್ತ್ಕೊಂಡು ಬಂದ್ವಿ. ನಿರಂತರವಾಗಿ ನಾವು ಚಕ್ರ ಧ್ಯಾನವನ್ನ ಮಾಡಿ, ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಳ್ಳಿ. ಇನ್ನು ಸಮಯ ಸಿಕ್ಕಿದೆ ಅಂತ ಹೇಳಿದ್ರೆ ನೀವು ಧ್ಯಾನವನ್ನ ಮಾಡ್ತಾ ಬನ್ನಿ. ಧ್ಯಾನ ಅಂತಂದ್ರೆ ಏನು ಅಂತ ಹೇಳಿದ್ರೆ, ಏನು ಮಾಡೋದ್ ಬೇಡ, ನಮ್ಮ ಉಸಿರಿನನ್ನ ನಾವು ನೋಡೋದಷ್ಟೇ. ಕೂತ್ಕೊಳ್ಬೇಕು, ನಮ್ಮ ಉಸಿರು ಹೇಗ್ ಬರ್ತಾ ಇದೆ, ಹೇಗ್ ಹೋಗ್ತಾ ಇದೆ ಅಷ್ಟೇ ಅದನ್ನ ನೋಡ್ಬೇಕು. ಅದು ನೋಡಕ್ಕಾಗ್ತಾ ಇಲ್ಲ, ಆಲೋಚನೆಗಳು ಡಿಸ್ಟರ್ಬೆನ್ಸ್ ಮಾಡ್ತಾ ಇದೆ ಅಂದ್ರೆ ಯು ಆರ್ ರೈಟ್, ನೀವು ಧ್ಯಾನವನ್ನ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಅದು ಬರುತ್ತೆ, ಆಲೋಚನೆಗಳು ಬರುತ್ತೆ ಹೋಗುತ್ತೆ. ಅದನ್ನ ನೋಡ್ಬೇಕಷ್ಟೇ. ನಾವು ದೂರದಿಂದ ನಿಂತ್ಕೊಂಡು ಆ ಆಲೋಚನೆಯನ್ನ ನೋಡ್ಬೇಕು,
ನಾನು ಉಸಿರಿಗೆ ನಾನು ಧ್ಯಾನದಲ್ಲಿ ಇದೀನಲ್ಲ ಅಂತ ಮತ್ತೆ ನೀವು ಎಷ್ಟು ವಾಪಸ್ ಬರ್ತೀರೋ ಅಷ್ಟು ನಿಮ್ಮ ಧ್ಯಾನ ಹೋಗ್ತಾ 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 ಲೆವೆಲ್ ನಿಮ್ಗೆ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಇದು ಅಭ್ಯಾಸದಿಂದ ಬರುತ್ತೆ, ಒಂದೇ ದಿನದಲ್ಲಿ ಮ್ಯಾಜಿಕ್ ಆಗೋದಲ್ಲ. ಆಮೇಲೆ ಕಾನ್ಸಂಟ್ರೇಷನ್ ಮಾಡ್ಬೇಕು, ನಾನು ಹೀಗೆ ಕುತ್ಕೊಳ್ಬೇಕು, ಅದ್ಯಾವುದು ಕೂಡ ಧ್ಯಾನ ಅಲ್ಲ. ಜಸ್ಟ್ ನಿಮ್ಮ ಇಲ್ಲಿ ಮೂಗಿನ ತುದಿಗೆ ನಿಮ್ಮ ಗಮನವನ್ನ ತಂದು ಜಸ್ಟ್ ಅದನ್ನ ಬ್ರೀತಿಂಗ್ ಅನ್ನ ಅಬ್ಸರ್ವ್ ಮಾಡ್ತಾ ಬನ್ನಿ. ಇದನ್ನ ಮಾಡ್ತಾ 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 ನಿಮ್ದು ಹಂತ ಹಂತ ಮೇಲೆ ಮೇಲೆ ಒಂದೊಂದು